ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಭಿತ್ತಿಯೊಂದಿಲ್ಲದಿರೆ ಚಿತ್ರವೆಂತಿರಲಹುದು ಚಿತ್ರವಿಲ್ಲದ ಭಿತ್ತಿ ಸೊಗಸಹುದದೆಂತು ನಿತ್ಯ ಸತ್ವವೇ ಭಿತ್ತಿ ಜೀವಿತ ಕ್ಷಣಚಿತ್ರ ತತ್ವವೀ ಸಂಬಂಧ ಮಂಕುತಿಮ್ಮ. ಸೊ ಇಲ್ಲಿ ಎಲ್ಲದಕ್ಕೂ ಆಸರೆಯನ್ನು ಒದಗಿಸ್ತಾ ಇರುವಂತಹ ಒಂದು ಶಕ್ತಿಯನ್ನು ಕುರಿತು ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನು ಡಿವಿಜಿಯವರು ಹೇಳ್ತಾ ಇದ್ದಾರೆ. ಈಗ ಇವಾಗ ಮಕ್ಕಳು ಯಾವುದೋ ಒಂದು ಚಿತ್ರ ಬಿಡಿಸ್ಬೇಕು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಹಿಂಗೆ ಬರೆದ್ರೆ ಅದೇನು ಗೊತ್ತಾಗಲ್ಲ. ಸೊ ಅದಕ್ಕೇನು ಒಂದು ಪೇಪರ್ ಇಟ್ಕೊಂಡು ಆ ಪೇಪರ್ ಮೇಲೆ ಒಂದು ಚಿತ್ರ ಬರೀರಿ ಅಂತೀವಿ. ಒಂದು ಕ್ಯಾನ್ವಾಸ್ ಮೇಲೆ ಒಂದು ಪೇಂಟಿಂಗ್ ಮಾಡಿ ಅಂತ ಹೇಳ್ತೀವಿ. ಅಥವಾ ಒಂದು ಗೋಡೆಯ ಮೇಲೆ ನಾವೇನಾದರೂ ಬರೆದ್ರೆ ಏನು ಬರೆದ್ರು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಹಾಗೆ ಭಿತ್ತಿ ಅಂದರೆ ಒಂದು ಗೋಡೆ ಅಥವಾ ಒಂದು ಆಧಾರ, ಒಂದು ಕ್ಯಾನ್ವಾಸ್, ಅದು ಇಲ್ಲದೆ ಹೋದರೆ ಚಿತ್ರ ಎಲ್ಲಿಂದ ಬರಬೇಕು? ಚಿತ್ರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಏನು ಮೂಡ್ತದೋ ಆ ಮೂಡಿದ ಒಂದು ಭಾವನೆಗಳು ವ್ಯಕ್ತವಾಗೋದಕ್ಕೆ ಒಂದು ಆಧಾರ ಅಂತ ಅಂದ್ಕೊಂಡು ನಾವು ಅದನ್ನು ಚಿತ್ರ ರೂಪದಲ್ಲೋ, ಅದನ್ನೇ ನಾವು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ ಒಂದು ಕಾವ್ಯದ ರೂಪದಲ್ಲೋ, ಒಂದು ಬರವಣಿಗೆಯ ರೂಪದಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸ್ತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕೆಲವು ಮಾಧ್ಯಮಗಳಿವೆ. ಇವಾಗ ದೃಷ್ಟಿ ಮಾಧ್ಯಮ ಒಂದು, ದೃಶ್ಯ ಮಾಧ್ಯಮ, ಹಾಗೆ ಶ್ರವಣ ಮಾಧ್ಯಮ ಒಂದು, ಸ್ಪರ್ಶ ಮಾಧ್ಯಮ ಒಂದು. ಸೊ ಹಾಗೆ ಈ ಎಲ್ಲ 5 ರೀತಿಯ ನಮ್ಮ ಜ್ಞಾನೇಂದ್ರಿಯಗಳನ್ನು ಬಳಸ್ತಾ ನಾವು ವಿಷಯಗಳನ್ನು ತಿಳ್ಕೊಳ್ತೀವಿ. ಅದೇ 5 ಜ್ಞಾನೇಂದ್ರಿಯಗಳ ಮೂಲಕ ನಮ್ಮ ಒಳಗೆ ಇರುವಂಥ ಭಾವನೆಗಳನ್ನು ಹೊರಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಲ್ಲಿ ದೃಶ್ಯ ಮಾಧ್ಯಮ ಕಣ್ಣಿಗೆ ಕಟ್ಟಿದಂತೆ ಅಂತ ನಾವೊಂದು ಪದವನ್ನು, ನುಡಿಗಟ್ಟನ್ನು ಉಪಯೋಗಿಸ್ತೀವಿ. ಕಣ್ಣಿಗೆ ಕಟ್ಟಿದಂತೆ ಅಂತ ಯಾತಕ್ಕೆ ಅದು ಇದು ಮಾಡ್ತೀವಿ ಅಂತಂದರೆ, ನಾವು ನೋಡಿದ್ದನ್ನು ಮನಸ್ಸು ಬಹಳ ಚೆನ್ನಾಗಿ ಗ್ರಹಿಸುತ್ತೆ. ಅದು ಚಿತ್ರ ನಮ್ಮ ಮನಸ್ಸಿನ ಪಟಲದಲ್ಲಿ ಅಚ್ಚಳಿಯದಂತೆ ಅದು ಉಳಿಯುತ್ತೆ ಅಂತ. ಸೊ ಹಾಗೆ ನಮ್ಮ ಮನಸ್ಸಿನ ಚಿತ್ರಪಟದಲ್ಲಿ ಹೇಗೆ ಯಾವುದೋ ಒಂದು ವಸ್ತು ಉಳಿಯುತ್ತೋ ಹಾಗೆ ನಾವು ವ್ಯಕ್ತಪಡಿಸುವಂಥ ಭಾವನೆಗಳಿಗೂ ಕೂಡ ಒಂದು ರೀತಿಯ ಸ್ಥಿರತೆ ಬರಬೇಕು ಅನ್ನೋದಾದರೆ ಅದಕ್ಕೆ ಒಂದು ಆಧಾರ ಇರಬೇಕು. ಆ ಆಧಾರವೇ ಭಿತ್ತಿ. ನಾವು ಚಿತ್ರ ಬರಿಬೇಕಾದ್ರೆ ಅದು ಇಲ್ಲದೆ ಹೋದರೆ ಚಿತ್ರ ಬರೆಯೋಕ್ಕಾಗಲ್ಲ. ಹಾಗೆಯೇ ಬರೀ ಭಿತ್ತಿ ಇದೆಯಪ್ಪ, ಚಿತ್ರನೇ ಇಲ್ಲ ಅಂತಂದರೆ ಅದು ಬೋಳಾಗಿ ಕಾಣಿಸುತ್ತೆ. ಅದರಲ್ಲಿ ಸಾರ ಏನೂ ಇಲ್ಲ, ಬರೀ ಪ್ಲೇನ್ ವಾಲ್, ಒಂದು ನಿಸ್ಸಾರವಾದಂಥ ಬಿಳಿ ಗೋಡೆ ಅಥವಾ ಏನು ಬಣ್ಣವೇ ಇಲ್ಲದೆ ಇರೋವಂಥ ಒಂದು ಗೋಡೆ ಇದೆ ಅಂತಂದರೆ ಅದರಲ್ಲಿ ನಮಗೇನು ಆಸಕ್ತಿನೂ ಬರಲ್ಲ, ಅದರಲ್ಲೇನು ಚೆನ್ನಾಗಿದೆ ಅಂತ ನಮಗೇನು ಸೊಗಸು ಅಂತ ನಮಗೆ ಅನಿಸಲ್ಲ. ಅದೇ ಅದರ ಮೇಲೆ ಸುಂದರವಾದಂಥ ಒಂದು ಚಿತ್ರವನ್ನು ನಾವು ಬಿಡಿಸೋಕ್ಕೆ ಸಾಧ್ಯವಾದರೆ ಆಗ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಸೊ ಭಿತ್ತಿಗೆ ಸೌಂದರ್ಯ ಬರೋದು ಚಿತ್ರದಿಂದ, ಚಿತ್ರಕ್ಕೆ ಅಸ್ತಿತ್ವ ಬರೋದು ಭಿತ್ತಿಯಿಂದ. ಸೊ ಹೀಗೆ ಭಿತ್ತಿ ಚಿತ್ರಗಳು ಒಂದಕ್ಕೊಂದು ಆಸರೆ, ಅದಿದ್ದರೆ ಇದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ಚಿತ್ರ ಇಲ್ಲದೆ ಹೋದರೂ ಕೂಡ ಭಿತ್ತಿ ಇರಬಲ್ಲದು. ಆದರೆ ಭಿತ್ತಿಯೇ ಇಲ್ಲದಿದ್ದರೆ ಚಿತ್ರಕ್ಕೆ ಅಸ್ತಿತ್ವವೇ ಇಲ್ಲ. ಸೊ ಮೂಲ ಇರಬೇಕಾಗಿರುವಂಥದ್ದು ಭಿತ್ತಿ. ಆ ಭಿತ್ತಿಯ ಮೇಲೆ ಸುಂದರವಾದಂಥ ಚಿತ್ರಗಳನ್ನು ರಚಿಸೋದಕ್ಕೆ ಸಾಧ್ಯ. ಸೊ ಅದು ಎಷ್ಟು ವೈವಿಧ್ಯಮಯವಾಗಿ ನಾವು ರಚಿಸ್ತೀವೋ ಅಷ್ಟಕ್ಕಷ್ಟು ಅದು ಚೆನ್ನಾಗಿ ಕಾಣಿಸುತ್ತೆ ನಮಗೆ.
ಬಹಳ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅನ್ನೋಂಥ ಆರ್ಟಿಸ್ಟ್ಗೆ ನಾವು ಏನಾದರೂ ಒಂದು ಭಿತ್ತಿಯನ್ನು, ಒಂದು ಕ್ಯಾನ್ವಾಸನ್ನು ಕೊಟ್ಟರೆ ಅದರಲ್ಲಿ ಅದೆಷ್ಟೋ ರೀತಿಯ ಬಣ್ಣಗಳನ್ನು ಅವರು ಮೂಡ್ಸೋಕ್ಕೆ ಸಾಧ್ಯ, ಎಷ್ಟೋ ರೀತಿಯ ಹಕ್ಕಿಗಳನ್ನು ಅಲ್ಲಿ ಬಿಡಿಸ್ಬೋದು, ಹೂವು, ಎಲ್ಲ ರೀತಿಯ ಗಿಡಗಳು, ಬಣ್ಣ ಬಣ್ಣದ ಹೂವುಗಳು, ಹಣ್ಣುಗಳು. ಸೊ ಹೀಗೆ ಆ ಬಣ್ಣಗಳನ್ನು ಹೆಚ್ಚು ಮಾಡಿದಷ್ಟು, ವೈವಿಧ್ಯತೆಯನ್ನು ಹೆಚ್ಚು ಮಾಡಿದಷ್ಟು ನೋಟ ಇನ್ನೂ ಸುಂದರವಾಗ್ತಾ ಹೋಗುತ್ತೆ. ನಮಗೂ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಆ ವೈವಿಧ್ಯತೆ ಚಿತ್ರಕ್ಕೆ ಬಂತು, ಆದರೆ ಆ ಚಿತ್ರ ಭಿತ್ತಿಯ ಆಧಾರದ ಮೇಲೆ ನಿಂತಿದೆ. ಆ ಭಿತ್ತಿಯ ಇಲ್ಲದೆ ಹೋದರೆ ಚಿತ್ರ ಇರಲ್ಲ. ಸೊ ಅದು ಬಹಳ ಮುಖ್ಯವಾದಂಥದ್ದು. ಭಿತ್ತಿ ಪ್ಲೇನಾಗಿದ್ದು ಬಿಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೇನಾದರೂ ಒಂದು ಬಣ್ಣ ಕೊಡಬೇಕು. ಸೊ ಹೀಗೆ ಅದಕ್ಕೊಂದು ರೀತಿಯ ಅನ್ಯೋನ್ಯವಾದಂಥ ಒಂದು ಸಂಬಂಧ ಇದೆ. ಒಂದು ಮೂಲ, ಅದೇ ಆಸರೆ, ಆಧಾರ. ಆ ಆಧಾರದ ಮೇಲೆ ಇನ್ನೊಂದು ನಿಂತಿದೆ. ಆದರೆ ಅದು ಸೊಗಸು, ಚೆನ್ನಾಗಿದೆ. ಅದನ್ನು ನಾವು ಇದೇನು ಚೆನ್ನಾಗಿಲ್ವಲ್ಲಪ್ಪ, ಅದೇ ಮೂಲ, ಅದೇ ಒಳ್ಳೆಯದು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಇದನ್ನೂ ಗೌರವಿಸಿ, ಇದನ್ನೂ ಸ್ವೀಕರಿಸಬೇಕು, ಇದನ್ನು ರಕ್ಷಿಸಿ ಪೋಷಿಸಬೇಕು. ಆದರೆ ಆ ಆಧಾರವನ್ನು ನಾವು ಮರೆಯೋ ಹಾಗಿಲ್ಲ. ಸೊ ಬರೀ ಚಿತ್ರವನ್ನೇ ನೋಡ್ತಾ ಚಿತ್ರದ ಸೌಂದರ್ಯದಲ್ಲೇ ನಾವು ಮುಳುಗೋದ್ವಿ ಅಂತಂದರೆ, ಭಿತ್ತಿಯನ್ನೇ ಮರೆತು ಹೋದ್ವಿ ಅಂತಂದರೆ ಅಸ್ತಿತ್ವಕ್ಕೆ ಅಪಾಯ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಪಂಚಕ್ಕೂ ಕೂಡ ಅದೇ ರೀತಿ ಇಡೀ ವಿಶ್ವದ ಈ ಚಿತ್ರಕ್ಕೆ ಭಿತ್ತಿ ಯಾವುದು ಅಂತಂದರೆ ಆ ನಿತ್ಯ ಸತ್ವ. ನಿತ್ಯ ಅಂತಂದರೆ ಪರ್ಮನೆಂಟ್, ಯಾವಾಗಲೂ ಇರೋವಂಥದ್ದು. ನಾವು ಕಳೆದ ಸರ್ತಿ ಕಾಲದ ಒಂದು ಅಖಂಡತೆಯನ್ನು ನಾವು ಮಾತಾಡಿದಂತೆ ಈ ಸತ್ವ, ಎಲ್ಲಕ್ಕೂ ಆಧಾರವಾಗಿ ನಿಂತಿರೋಂಥ ಸತ್ವ ನಿತ್ಯ ಅಂತಂದರೆ ಅದು ಪರ್ಮನೆಂಟ್ ಆಗಿರುತ್ತೆ. ಆ ಪರ್ಮನೆಂಟ್ ಚಿತ್ರ ಒಂದು ಕ್ಯಾನ್ವಾಸ್ ಮೇಲೆ ಬೇರೆ ಬೇರೆ ಚಿತ್ರಗಳು ಮೂಡ್ತವೆ. ಬೇರೆ ಬೇರೆ ಚಿತ್ರಗಳು ಸ್ವಲ್ಪ ದಿನ ಒಂದು ಚಿತ್ರ ಇತ್ತು, ಆಮೇಲೆ ಅದನ್ನೇ ಅಳಿಸ್ಬಿಟ್ಟು ಇನ್ನೊಂದು ಚಿತ್ರ ಬರೆದ್ವಿ, ಆಮೇಲೆ ಅದನ್ನೇ ಪೇಂಟ್ ಬದಲಾಯಿಸಿದ್ವಿ. ಸೊ ಹಾಗೆ ಜೀವಿತ ಅನ್ನೋಂಥದ್ದು ಕ್ಷಣ ಚಿತ್ರ. ಒಂದು ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಆಮೇಲೆ ಅದು ಮಾಯ ಆಯಿತು, ಇನ್ನೊಂದು ಬಂತು ಅಂತ. ಸೊ ಇದನ್ನು ನಾವು ಸಿನಿಮಾಗೆ ಭಾಳ ಚೆನ್ನಾಗಿ ಹೋಲಿಸ್ಕೊಳ್ಬಹುದು. ಸಿನಿಮಾ ಸ್ಕ್ರೀನ್ ಇರುತ್ತೆ. ನಾವು ಸಪೋಸ್ ಯಾವುದೋ ಥಿಯೇಟರ್ನಲ್ಲಿ ಸಿನಿಮಾಗೆ ಹೋದ್ವಿ ಅಂತ ಅಂದ್ಕೊಳ್ಳೋಣ. ಹೋದಾಗ ಸಿನಿಮಾ ಶುರುವಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಕತ್ಲೆನಲ್ಲಿ ನಮ್ಮ ಸೀಟನ್ನು ಹುಡ್ಕೊಂಡು ಹೋಗಿ ಕಷ್ಟದಲ್ಲಿ ಕೂತ್ಕೊಂಡು ಹಿಂಗೆ ಎದುರುಗಡೆ ನೋಡಿದ್ರೆ ನಮಗೆ ಕಾಣಿಸೋವಂಥದ್ದು ಬರ್ತಾ ಇರೋವಂಥ ಚಿತ್ರ ಅಲ್ವಾ. ಅಲ್ಲೇನೋ ಫೈಟಿಂಗೋ ಏನೋ ಆಗ್ತಾ ಇದೆ ಅಂತಂದರೆ ನಮಗೆ ಕಾಣಿಸೋವಂಥದ್ದು ಫೈಟಿಂಗು. ಸೊ ನಾವೇನು ಅನ್ಕೋತೀವಿ, ಅಲ್ಲಿ ಫೈಟಿಂಗ್ ಆಗ್ತಾ ಇದೆ ಅಂತ ನಾವು ಅನ್ಕೋತೀವಿ. ಅಥವಾ ಯಾರ್ದೋ ಗೋಳಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಯಾರೋ ಗೋಳಾಡ್ತಿದ್ದಾರಪ್ಪ, ಅಳ್ತಾ ಇದ್ದಾರಪ್ಪ ಅಂತ ಅನ್ಕೋತೀವಿ. ಇನ್ಯಾರೋ ಏನೋ ತಮಾಷೆ ನಗ್ತಾ ಇದ್ದಾರೆ ಅಂತಂದರೆ ಆ ತಮಾಷೆ ಅಲ್ಲಿ ನಡೀತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆ? ನಮಗೆ ಚಿತ್ರ ಕಾಣಿಸ್ತಾ ಇದೆ. 2.5 ಗಂಟೆ ಸಿನಿಮಾ ಆಯಿತು, ಕಡೆಯವರೆಗೂ ನಾವು ಕೂತಿದ್ವಿ ಅಂತ ಅಂದ್ಕೊಳ್ಳೋಣ. ಚಿತ್ರ ಮುಗಿದ ನಂತರ ಅದೇನೋ ಮುಕ್ತಾಯ ಅಂತ ಬಂತು, ಸಮಾಪ್ತಂ ಅಂತ ಬಂತು, ಆಮೇಲೇನೋ ಮುಗೀತು. ಇನ್ನು ಆ ಚಿತ್ರದ ಒಂದು ಪ್ರೊಜೆಕ್ಷನ್ ಏನಿತ್ತು ಅದು ನಿಂತು ಹೋಯಿತು. ಈಗ ಅಲ್ಲಿ ಏನು ಕಾಣಿಸ್ತು? ಅಲ್ಲಿ ಈಗ ಪರದೆ ನಮಗೆ ಕಾಣಿಸ್ತಾ ಇದೆ. ಮುಂಚೆ ನಾವು ಸರಿಯಾದ ಸಮಯಕ್ಕೆ ಹೋಗಿ ಮೊದಲೇ ಪರದೆ ನೋಡ್ಬಿಟ್ಟಿದ್ರೆ ಪರದೆ ಇದೆಯಪ್ಪ ಅಂತ ನಮಗೆ ಗೊತ್ತಾಗ್ತಿತ್ತು. ನಾವು ಮಧ್ಯಕ್ಕೆ ಹೋದ್ವಿ, ಹಾಗಾಗಿ ನಾವು ಅಲ್ಲಿ ನೋಡ್ತಾ ಇದ್ದಾಗ ನಮಗೆ ಚಿತ್ರ ಕಾಣಿಸೋಕ್ಕೆ ಶುರುವಾಯಿತು. ಅಲ್ಲಿ ಯಾರೋ ನಗ್ತಾ ಇದ್ದಾರೆ ಅಂದ್ಕೊಂಡ್ವಿ, ಯಾರನ್ನೋ ಕೊಲೆ ಮಾಡಿದ್ರು, ಯಾರನ್ನೋ ಬೈದರು. ಸೊ ಹೀಗೆ ಅಲ್ಲಿ ನಡೀತಾ ಇರೋವಂಥ ಚಿತ್ರದಲ್ಲಿ ನಾವು ಮುಳುಗೋದ್ವಿ. ಆ ಭಿತ್ತಿ, ಅಲ್ಲೊಂದು ಹಿಂದೆ ಒಂದು ಪರದೆ ಇದೆ, ಆ ಪರದೆಯ ಮೇಲೆ ಇದು ಪ್ರದರ್ಶಿತವಾಗ್ತಾ ಇರೋವಂಥ ಕೇವಲ ಚಿತ್ರ ಅನ್ನುವಂಥ ಭಾವನೆ ನಮಗೆ ಬರಲೇ ಇಲ್ಲ. ಯಾಕೆ? ಅದರಲ್ಲಿ ನಾವು ಮುಳುಗೋದ್ವಿ, ಅದರಲ್ಲಿ ನಾವು ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಂಬಿಟ್ವಿ. ಆದರೆ ಮೂಲಭೂತವಾಗೇನು, ಅದು ಅಲ್ಲಿ ನಡೀತಾ ಇರೋವಂಥ ಕೇವಲ ಪ್ರದರ್ಶಿತ ಚಿತ್ರ. ಆ್ಯಕ್ಚುಲಿ ಇರೋವಂಥದ್ದೇನೋ ಬರೀ ಪರದೆ. ಈಗ ಸಪೋಸ್ ಯಾವುದೋ ಆ್ಯಕ್ಷನ್ ಸಿನಿಮಾ ನೋಡಿದ್ವಿ ಅಂದ್ಕೊಳ್ಳೋಣ, ಬರೀ ಫೈಟಿಂಗ್ ಇತ್ತಪ್ಪ, ರಕ್ತಪಾತ, ಅಲ್ಲಿ ಇಲ್ಲಿ ಇವ್ರನ್ನ ಹೊಡೆದ್ರು, ಅವ್ರನ್ನ ಹೊಡೆದ್ರು, ಆ ಥರದ ಒಂದು ಚಿತ್ರ ಅಲ್ಲಿ ಬಂತು ಅಂತ ಅಂದ್ಕೊಳ್ಳೋಣ. ಅದರಿಂದ ಪರದೆಗೇನಾದರೂ ರಕ್ತಸ್ರಾವ ಆಯಿತಾ? ಪರದೆನಲ್ಲಿ ಏನಾದರೂ ರಕ್ತ ಕಲೆ ಇದೆಯಾ? ಇಲ್ಲ. ಹಾಗೆ ಯಾವುದೋ ಕಾಮಿಡಿ ನೋಡಿದ್ವಿ ಅಂತ ಅಂದ್ಕೊಳ್ಳೋಣ, ಕಾಮಿಡಿ ಎಲ್ಲ ತಮಾಷೆಯಾಗೆಲ್ಲ ನಗ್ತಾ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಅದರಿಂದ ಏನಾದರೂ ಪರದೆ ನಗುತ್ತಾ ಅಂದರೆ ಪರದೆ ನಗಲ್ಲ. ಇನ್ಯಾವುದೋ ರೋಮ್ಯಾನ್ಸ್, ಪ್ರಣಯದ ಒಂದು ಕಥೆ ನಾವು ಅಲ್ಲಿ ಚಿತ್ರ ನೋಡಿದ್ವಿ ಅಂತ ಅಂದ್ಕೊಳ್ಳೋಣ, ಅದರಿಂದ ಪರದೆಗೇನಾದರೂ ಆಗುತ್ತಾ? ಭಿತ್ತಿ ಅದು ಯಾವ ವಿಕಾರಕ್ಕೂ ಒಳಗಾಗಲ್ಲ. ಮೇಲೆ ಪ್ರದರ್ಶಿತವಾಗ್ತಾ ಇರುವಂಥ ಚಿತ್ರಗಳು ಕ್ಷಣಿಕ,
ಅವು ಬೇರೆ ಬೇರೆ ಇರುತ್ತೆ, ವೈವಿಧ್ಯಮಯವಾಗಿರುತ್ತೆ. ನೋಡೋಷ್ಟು ಹೊತ್ತು ಕೂಡ ಅದು ಐದರ್ ಚೆನ್ನಾಗಿರುತ್ತೆ ಅಥವಾ ದುಃಖಮಯವಾಗಿರುತ್ತೆ, ನೋವನ್ನುಂಟು ಮಾಡುತ್ತೆ. ಆ ಕ್ಷಣಿಕವಾದಂಥ ಭಾವನೆಯ ಒಂದು ವಿಪರೀತಗಳನ್ನು ನಾವು ದಾಟಿದರೆ ನಮಗೆ ಕಾಣಿಸೋಂಥದ್ದೇನು? ನಿರ್ಮಲವಾದಂಥ, ನಿತ್ಯವಾದಂಥ, ಶಾಶ್ವತವಾದಂಥ ಭಿತ್ತಿ. ಸೊ ಆ ಒಂದು ಸಂಬಂಧ ಏನಿದೆ ಕ್ಷಣಿಕವಾದಂಥ ಚಿತ್ರಕ್ಕೂ ಶಾಶ್ವತವಾದಂಥ ಭಿತ್ತಿಗೂ, ಆ ಸಂಬಂಧ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅದೇ ತತ್ವ, ಆ್ಯಕ್ಚುಯಲ್ ಎಸೆನ್ಸ್, ತಿರುಳು ಅನ್ನುವಂಥದ್ದು ಆ ಸಂಬಂಧ. ಒಂದು ಭಿತ್ತಿಯೂ ಇದೆ, ಒಂದು ಚಿತ್ರ ಅದರ ಮೇಲೆ ಓಡ್ತಾ ಇದೆ. ಚಿತ್ರದಲ್ಲೇ ನಾವು ಮರಳಾಗಿ ಅದೇ ಮುಖ್ಯ ಅಂತ ಅಂದ್ಕೊಳ್ಳೋದಕ್ಕಿಂತ ಅದಿರೋಷ್ಟೊತ್ತು ಅದನ್ನು ನಾವು ಎಂಜಾಯ್ ಮಾಡೋಣ, ಅದಿರೋಷ್ಟೊತ್ತು ಅನುಭವಿಸೋಣ. ಅದರ ಹಿಂದೆ ಒಂದು ಶಾಶ್ವತವಾದಂಥ ಭಿತ್ತಿ ಇದೆ, ನಮ್ಮೆಲ್ಲರಿಗೂ ಆಸರೆಯಾದಂತಹ ಒಂದು ಶಕ್ತಿ ಇದೆ ಅನ್ನೋದನ್ನು ನಾವು ನಿರಂತರವಾಗಿ ನೆನಪಿಟ್ಕೊಂಡ್ರೆ ಆವಾಗ ಈ ಏರುಪೇರುಗಳನ್ನೆಲ್ಲ ನಾವು ಸಹಿಸೋವಂಥ ಶಕ್ತಿ ನಮಗೆ ಬರುತ್ತೆ.